ರವಿಚಂದ್ರನ್, ಉಪೇಂದ್ರ ಅವ್ರ ಹತ್ರ ಒಂದು 2 ವರ್ಷ ಕೆಲಸ ಮಾಡ್ಕೊಂಡು ಬಂದು ಡೈರೆಕ್ಷನ್ ಮಾಡಯ್ಯ, ನಿಂಗೆ ಡೈರೆಕ್ಷನ್ ABCD ಗೊತ್ತಿಲ್ಲ. What you said is right. ನಿನ್ಗಿದು ಬೇಕಿತ್ತ ಮಗನೇ. ಸುಧಾರಾಣಿ ಅಂತ ಕಲಾವಿದರನ್ನ ಹಿಡ್ಕೊಂಡು ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಈಗ ಗೊತ್ತಾಯ್ತಲ್ವಾ, ಇನ್ ಮುಂದೆ ಕೇಳ್ಬೋದಲ್ವಾ ಯಾಕೆ ಹಿಂಗ್ ಮಾಡಿದ್ರಿ ಅಂತ. ಏನ್ ಗೊತ್ತಾ, ಆ್ಯಕ್ಚುಲಿ ನನಗೆ ತುಂಬ ಕಂಪ್ಲೇಂಟ್ ಇದೆ. ನಾನು ನಾರ್ಮಲಾಗೆ ತಿಂಡಿ ತಿನ್ನಲ್ಲ, ಅಥವಾ ತಿಂದ್ರೂ ತುಂಬ ಲೇಟಾಗಿ ತಿಂತಾ ಇದ್ದೆ. 1:30-2 ಗಂಟೆಗೆ ಆದ್ರೂ ಲಂಚ್ ಬ್ರೇಕ್ ಬಿಡ್ತಾ ಇರಲಿಲ್ಲ. ನಾನು ಬಿದ್ದೋಗ್ತೀನಿ, ನಂಗೆ ಕಣ್ಣೆಲ್ಲ ಕತ್ಲೆ ಬರ್ತಾ ಇದೆ, ತಲೆ ಸುತ್ತಾ ಇದೆ ಅಂತಂದ್ರೂ ಹೌದಾ ಬಿದ್ದೋಗಿ ಆಮೇಲೆ ನೋಡೋಣ ಅಂತನ್ನೋರು. ಸಂಜೆ ಟಿಫಿನ್ ಬ್ರೇಕ್ ಕರೆಕ್ಟ್ ಟೈಮಿಗೆ ಬಿಡ್ತಾ ಇರಲಿಲ್ಲ. ಆಮೇಲೆ ನನ್ನ ಪ್ರತಿದಿನ ಲೇಟಾಗಿ ಕಳಿಸೋರು. ಸೊ ಈಗ ನೆಕ್ಸ್ಟ್ ಕ್ವೆಶ್ಚನ್ಗೆ ರೆಡಿನಾ? ಏನು ಕೋನ್ ಮನೆಗೆ ಕರೋರ್ ಬರ್ತೀನಿ? ಹೌದು, ನಾನು ಕೇಳ್ತೀನಿ, ನೀವು ಉತ್ತರ ಕೊಡ್ಬೇಕು. ಹೇಳಿ. ಈಗ ಈ ಕಾಮೆಂಟ್ಸ್ ಗಳೆಲ್ಲ ಬರುತ್ತಲ್ವಾ, ಕೆಲವು ಒಳ್ಳೆ ಕಾಮೆಂಟ್ಸ್ ಇರುತ್ತೆ, ಕೆಲವು ಸ್ವಲ್ಪ ಹಾರ್ಶ್ ಆಗಿ ರೂಡ್ ಆಗಿ ಇರುತ್ತೆ, ಇನ್ ಕೆಲವು ತುಂಬಾ ಫನ್ನಿ ಆಗಿರುತ್ತೆ. ಯಾವ ಕಾಮೆಂಟ್ಸ್ ಬಗ್ಗೆ ಮಾತಾಡ್ತೀರಾ? ಅಲ್ಲ, ಈ ಕಾಮೆಂಟ್ಸ್ಗೆಲ್ಲ ನೀವು ಹೇಗ್ ರಿಯಾಕ್ಟ್ ಮಾಡ್ತೀರಾ? ನಿಮ್ಮನ್ನೇ ನಿಮ್ಗೆನೆ ಅಡ್ರೆಸ್ ಮಾಡಿರ್ತಾರೆ ಈ ಕಾಮೆಂಟ್ಸ್ ಗಳು. ನೀವು ಹೇಳೋದು ಈ ಸೀರಿಯಲ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ, ಹೌದು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲಿ ಹೌದು. ಅಥವಾ ಹೊರಗಡೆ ಜನ ಕೇಳಿದಾಗ್ಲಾದ್ರೂ ಇರ್ಬೋದು. ಹೊರಗಡೆ ಜನ ಯಾರು ಕೇಳಿಲ್ಲ ನಾನು ಇದುವರೆಗೂ, ಕೇಳಕ್ಕೆ ನನ್ನ ಕೈಗೆ ಸಿಗೋದೇ ಇಲ್ಲ ಯಾರಿಗೂ. ಅಂಡ್ ತುಂಬಾ ಜನಕ್ಕೆ ನಾನೇ ಡೈರೆಕ್ಟ್ ಅಂತ ಗೊತ್ತೂ ಇರಲ್ಲ. ಈಗ ಗೊತ್ತಾಯ್ತಲ್ವಾ, ಇನ್ ಮುಂದೆ ಕೇಳ್ಬೋದಲ್ವಾ ಯಾಕೆ ಹಿಂಗ್ ಮಾಡಿದ್ರಿ ಅಂತ. ಕೇಳೋದಕ್ಕೆ ಸೀರಿಯಲ್ ಮುಗಿದೋಗಿದೆ, ಅಥವಾ ಅದಕ್ಕೆ ಉತ್ತರ ಈಗ ಕೊಡ್ತೀನಿ ನಾನು. ಕಾಮೆಂಟ್ಸು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿರೋ ಕಾಮೆಂಟ್ಸ್ನ ಫಸ್ಟ್ ಆಫ್ ಆಲ್ ನನಗೆ ಓದಕ್ಕೆ ಟೈಮ್ ಸಿಗಲ್ಲ. ನೀವುಗಳು ಯಾರಾದರೂ ತೋರಿಸಿದಾಗ ನೋಡ್ತಿದ್ದೆ. ಒಂದೊಂದ್ಸರಿ ನಾನು ಟೈಮ್ ಇದ್ದಾಗ ಬ್ರೇಕಲ್ಲ ಇದ್ದಾಗ ಹಿಂಗೆ ನೋಡ್ತಿದ್ದೆ, ನಕ್ಬಿಟ್ಟು ಸುಮ್ಮನೆ ಆಗ್ತಿದ್ದೆ ಅಷ್ಟೇ. ಅಷ್ಟೇನಾ? ಇನ್ನೇನು ಮಾಡೋಕ್ಕಾಗತ್ತೆ? ಬೇರೆ ಏನು ಅನ್ನಿಸ್ತಾನೆ ಇರ್ಲಿಲ್ವಾ? ಬೇಜಾರಾಗೋದು, ಕೋಪ ಬರೋದು, ಅಥವಾ ಖುಷಿ ಆಗೋದು? ಇಲ್ಲ, ಖುಷಿ ಬೇಜಾರೆಲ್ಲ ಏನಿಲ್ಲ. ಬಿಕಾಸ್ ಅವರಿಗೆ ಅಂದರೆ ಅವರು ನಮ್ಮ ಎಪಿಸೋಡ್ ನೋಡಿದ್ಮೇಲೆ ಅವರಿಗೆ ಕಾಮೆಂಟ್ ಮಾಡೋ ಹಕ್ಕಿದೆ, ಮಾಡ್ತಿದ್ರು, ಅದ್ರಲ್ಲಿ ತಪ್ಪೇನಿಲ್ಲ. ಒಂದೇ ವಿಡಿಯೋಗೆ ಬೇರೆ ಬೇರೆ ಥರದ ಕಮೆಂಟ್ಸು, ಕೆಲವರು ಹೊಗಳ್ಕೊಂಡು, ಕೆಲವರು ತೆಗೆದುಕೊಂಡು, ಕೆಲವರು ಪಾತ್ರವನ್ನು ಬೈಕೊಂಡು, ಕೆಲವರು ನಿರ್ದೇಶಕರನ್ನ ಬೈಕೊಂಡು, ಅದೆಲ್ಲ ನಾನು ಪರ್ಸ್ನಲ್ ಆಗಿ ತಗೋತಿದ್ದೆ, ನೋಡ್ತಿದ್ದೆ, ಬಿಟ್ಬಿಡ್ತಾ ಇದ್ದೆ. ಈ ಕಮೆಂಟ್ಸ್ ಅಲ್ಲೆಲ್ಲ ವರ್ಸ್ಟ್ ಕಮೆಂಟ್ ಯಾವುದು? ನೀವು ಪ್ರಾಬಬ್ಲಿ ಓದಂತ ವರ್ಸ್ಟ್ ಕಮೆಂಟ್ ತುಂಬಾ ಇದೆ ಮೇಡಮ್. ಅಂದರೆ ಗೊತ್ತಿಲ್ಲ, ಬಹುಶಃ ಎದುರುಗಡೆ ಸಿಕ್ಕಿದ್ರೆ ಅವ್ರು ಹಂಗೆ ಮಾತಾಡಕ್ಕೆ ಅವ್ರಿಗೂ ಮನ್ಸು ಬರಲ್ವೇನೋ, ಅಥವಾ ಗೊತ್ತಿಲ್ಲ ಅವ್ರು ಯಾಕೆ ಆ ದಿಕ್ಕಲ್ಲಿ ಯೋಚನೆ ಮಾಡ್ತಾರೆ ಅಂತ. ಬಂದಿದ್ರಲ್ಲೇ ವರ್ಸ್ಟ್ ಕಮೆಂಟ್ ಅಂದರೆ ಒಬ್ರು ಹಾಕಿದ್ರು, ಮೋಸ್ಟ್ಲಿ ಡೈರೆಕ್ಟ್ರು ಮೆಜೆಸ್ಟಿಕ್ಕಲ್ಲಿ ಎಲಾಸ್ಟಿಕ್ ಕಿತ್ತೋಗಿರೋ ಅಂಡರ್ವೇರ್ ಮಾರ್ತಾ ಇದ್ದ ಅನ್ಸುತ್ತೆ, ಡೈರೆಕ್ಟ್ ಮಾಡಕ್ ಬಂದಿದ್ದಾನೆ. ಜ್ಞಾಪಕ ಇದೆ ನೀವು ಇದನ್ನು ತೋರಿಸಿದ್ದು. ಹಾಗೆ ಇನ್ಯಾರೋ ಹಾಕಿದ್ರು, ಏನೋ ರವಿಚಂದ್ರನ್, ಉಪೇಂದ್ರ ಅವ್ರ ಹತ್ರ ಒಂದು 2 ವರ್ಷ ಕೆಲಸ ಮಾಡ್ಕೊಂಡು ಬಂದು ಡೈರೆಕ್ಷನ್ ಮಾಡಯ್ಯ, ನಿಂಗೆ ಡೈರೆಕ್ಷನ್ ABCD ಗೊತ್ತಿಲ್ಲ ಅಂತ ಹಾಕಿದ್ರು. ಆಮೇಲೆ ಕಿತ್ತೋದು ಡೈರೆಕ್ಟ್ರು, ತಗಡ್ ಡೈರೆಕ್ಟ್ರು, ಡಬ್ಬಾ ಡೈರೆಕ್ಟ್ರು, ಎಲ್ಲರೂ ಹೊಲ ಉಳಕ್ ಹೋಗು, ಅದಕ್ಕೂ ವೇಸ್ಟು, ಕೆಲ್ಸಕ್ಕೆ ಬರೆದವನು ಯಾಕೆ. ಆಮೇಲೆ ಸುಧಾರಾಣಿ ಅಂತ ಕಲಾವಿದರನ್ನ ಹಿಡ್ಕೊಂಡು ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ, ಯಾಕೆ ಅವ್ರ ಮರ್ಯಾದೆ ತೆಗಿತಿದ್ಯಾ, ಹೀಗೆ ಅಂದ್ರೆ ಸಿಕ್ಕಾಪಟ್ಟ ಕಮೆಂಟ್ಗಳು, ಬೈಗುಳುಗಳು. ಅಲ್ಲ, ಈ ತರ ಕಮೆಂಟ್ಸ್ ಎಲ್ಲ ಬಂದಾಗ ಅದನ್ನ ನೀವು ಓದ್ದಾಗ್ಲೋ ಅಥವಾ ಬೇರೆ ಯಾರೋ ತೋರಿಸಿದಾಗ ನಿಮ್ಗೆ ಯಾವತ್ತೂ ಅನ್ನಿಸ್ಲಿಲ್ವಾ ಅದಕ್ಕೆ ನಾನೊಂದು ಕ್ಲಾರಿಫಿಕೇಶನ್ ಕೊಡಬೇಕು ಆಕ್ಚುಲ್ ಏನು ಅಂತ? ಈ ಪ್ರಾರಂಭದಲ್ಲಿ ಒಳ್ಳೆಯ ಕಮೆಂಟ್ಗಳು ಕೂಡ ಎಷ್ಟು ಅಂತಂದ್ರೆ, ಬಹುಶಃ ನಾನೇ ಅದ್ಭುತ ಡೈರೆಕ್ಟರ್, ನನಗಿಂತ ಮೊದಲು ಯಾರು ಸೀರಿಯಲ್ಲೇ ಡೈರೆಕ್ಟ್ ಮಾಡಿಲ್ವೇನೋ ಅನ್ನೋ ಮಟ್ಟಕ್ಕೆ ಹೊಗಳಿದ್ದು ಇದೆ. ಆವಾಗಲೂ ನಾವು ಉಬ್ಕೊಂಡಿಲ್ಲ. ಈ ಥರ ಕೆಟ್ಟದಾಗ ಬಂದಾಗಲೂ ನಾನೇನು, ಯಾಕಂದರೆ ನನಗಿದು ಅನುಭವ ಆಗಿದೆ. ಇಷ್ಟು ವರ್ಷ ಏನು 2011ರವರೆಗೂ ನಾನು ಆ್ಯಕ್ಟ್ ಮಾಡ್ತಾ ಇದ್ದಿದ್ದು. 2011ರಿಂದ ಇಲ್ಲಿವರೆಗೂ ತುಂಬ ಸೀರಿಯಲ್ಗಳು ಡೈರೆಕ್ಟ್ ಮಾಡಿದ್ದೀನಲ್ವ. ತುಂಬ ಅಂದರೆ ಒಂದು ಏನಿಲ್ಲ ಅಂದ್ರೆ 8-10 ಸೀರಿಯಲ್ನ ಡೈರೆಕ್ಟ್ ಮಾಡಿದ್ದೀನಿ. ಸೊ ಇದೆಲ್ಲ ನೋಡಿ ಅಭ್ಯಾಸ ಆಗಿದೆ. ಸೊ ಅದಕ್ಕೆ ನಾನೇನು ರಿಯಾಕ್ಟ್ ಮಾಡ್ತಿರ್ಲಿಲ್ಲ ಅಂತಂದರೆ, ಜನಕ್ಕೆ ಆ್ಯಕ್ಚುಲಿ ಏನಾಗ್ತದೆ ಅನ್ನೋದು ಗೊತ್ತಿಲ್ಲ, ವಾಸ್ತವ ಗೊತ್ತಿಲ್ಲ. ಈಗ ನಾನು ಅದನ್ನೇ ಕೇಳಕ್ ಬಂದೆ. ಅಂದ್ರೆ ಈ ಸೀರಿಯಲ್ಗಳು ಹೇಗ್ ನಡೆಯುತ್ತೆ, ಅಂದ್ರೆ ಈ ಫೀಲ್ಡ್, ಈ ಕಂಪ್ಲೀಟ್ ಈ ಟೆಲಿವಿಷನ್ ಇಂಡಸ್ಟ್ರಿ ಏನಿದೆ
ಅದ್ರ ಬಗ್ಗೆ ಬ್ರೀಫ್ ಆಗಿ ಒಂದು ಸ್ವಲ್ಪ ಹೇಳಿ ನಮ್ಮ ಆಡಿಯನ್ಸ್ಗೆ. ಯಾಕಂದ್ರೆ ತುಂಬಾ ಜನಕ್ಕೆ ಏನೇನೋ ಕನ್ಸುಗಳಿರುತ್ತೆ, ಅಥವಾ ಇನ್ ಕೆಲವ್ರಿಗೆ ಬೇರೆ ಥರನೇ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಜಸ್ಟ್ ಟು ಎಜುಕೇಟ್ ದೆಮ್. ಅಂದ್ರೆ ನೀವು ಹೇಳೋದು ಈ ಸಿಸ್ಟಮ್, ಈ ಸೀರಿಯಲ್ system. ಸಿಸ್ಟಮ್ ಹೇಗೆ ಕೆಲಸ ಹೌದು. ಮಾಡುತ್ತೆ. ಓಕೆ, ಈ ಸಿಸ್ಟಮ್ ಹೆಂಗೆ ಕೆಲಸ ಮಾಡುತ್ತೆ ಅಂತಂದರೆ, ಅಂದರೆ ಸಿನಿಮಾದಲ್ಲಾದರೆ ನಿರ್ದೇಶಕರೇ ಎಲ್ಲವೂ, ಅಂದರೆ ಎಲ್ಲ ಅವರ ಕಂಟ್ರೋಲ್ ಇರುತ್ತೆ, ಅಥವಾ ಅವ್ರು ಏನು ಹೇಳ್ತಾರೆ ಹಾಗೆ ನಡೆಯುತ್ತೆ. ಕತೆ ವಿಚಾರವಾಗಿ ಇಲ್ಲ, ಕತೆ ಎಲ್ಲವೂ ಕೂಡ ಅಲ್ವಾ. ಅಥವಾ ಒಬ್ಬ ರೈಟ್ರ್ ಬರೆದಿದ್ದನ್ನು ಅವ್ರ ಜೊತೆ ಡಿಸ್ಕಸ್ ಮಾಡಿ ಇದನ್ನು ಹೀಗೆ ನಾನು ಏನೋ ಶೂಟ್ Portray ಮಾಡ್ತೀನಿ, ಮಾಡ್ತೀನಿ ಅದು. ಪೋರ್ಟ್ರೇ ಮಾಡ್ತೀನಿ ಅನ್ನೋದ್ರಲ್ಲಿ ಇರುತ್ತೆ. ಸೀರಿಯಲಲ್ಲೂ ಹಾಗೇನೆ. ಆದರೆ ಸಿನಿಮಾ ಸೀರಿಯಲ್ಗಿರೋ ದೊಡ್ಡ ವ್ಯತ್ಯಾಸ ಏನಂದರೆ, ನೀವು 6 ತಿಂಗಳು ವರ್ಷನೋ ಕುತ್ಕೊಂಡು ಕತೆ ಎಲ್ಲ ಫೈನಲ್ ಮಾಡಿ ಆಮೇಲೆ ಫ್ಲೋರ್ಗೆ ಹೋಗ್ತೀರಾ ಶೂಟ್ಗೆ. ಸೊ ಅಷ್ಟರಲ್ಲೇ ಎಲ್ಲ ಡಿಸ್ಕಷನ್ ಆಗಿ ಫೈನಲ್ ಆಗಿರುತ್ತೆ. ಅಲ್ಲಿ ಸ್ಪಾಟಲ್ಲಿ ಕೆಲವೊಂದು ಇಂಪ್ರೂವೈಸೇಷನ್ನು ಇಂಥದ್ದೆಲ್ಲ ಆಗುತ್ತೆ ಬಿಟ್ಟರೆ ಬೇರೆ ದೊಡ್ಡ ಬದಲಾವಣೆಗಳಿರಲ್ಲ. ಸೀರಿಯಲಲ್ಲೂ ಪ್ರಾರಂಭದಲ್ಲಿ ಹೀಗೆ ಆಗತ್ತೆ ಎಲ್ಲವೂ. ಆಮೇಲೆ ಏನಾಗುತ್ತೆ ಅಂದರೆ, ಡೈಲಿ ಟೆಲಿಕಾಸ್ಟ್ ಆಗಬೇಕು ಅಂತಂದಾಗ ಸಿನಿಮಾ ನೀವು ಒಂದು 3 ಶೆಡ್ಯೂಲು 4 ಶೆಡ್ಯೂಲು 30 ದಿವಸನೋ 60 ದಿವಸನೋ ಮಾಡಿದ್ರೆ ಇದು ಹಾಗಲ್ವಲ್ಲ, ವರ್ಷಾನುಗಟ್ಲೆ ನಡೀತಾನೇ ಇರುತ್ತೆ ಅಂತಂದಾಗ ಒಂದಷ್ಟು ಬದಲಾವಣೆ. ಈಗ ನೋಡಿ, ಕೆಲವೊಂದು ಸರಿ ಪಾತ್ರಧಾರಿಗಳು ಬದಲಾಗ್ತಾರೆ, ಕೆಲವೊಂದು ಸರಿ ರೈಟರ್ಗಳು ಬದಲಾಗ್ತಾರೆ, ಅಥವಾ ಚಾನಲಲ್ಲಿ ಈ ಪ್ರಾಜೆಕ್ಟನ್ನು ರೆಪ್ರೆಸೆಂಟ್ ಮಾಡ್ತಿರುವಂಥ EP ಅಂತ ಕರಿತೀವಿ, ಅಥವಾ ಅವ್ರ ಮೇಲೆ ಯಾರು ಕ್ಲಸ್ಟರ್ ಹೆಡ್, ಇವ್ರುಗಳೆಲ್ಲ ಬದಲಾಗ್ತಿದ್ದ ಹಾಗೆಯೇ ಎಲ್ಲೇ ಯಾರೇ ಏನೇ ಬದಲಾದರೂ ಕೂಡ ಕಥೆಯಲ್ಲಿ ಒಂದು ಚಿಕ್ಕ ಬದಲಾವಣೆ ಆಗುತ್ತೆ. ಹೌದು. ಈಗ ಮೊದಲು ಕತೆ ಬರೀತಾ ಇದ್ದವರು, ಅಥವಾ ಮೊದಲು ಈ ಪ್ರಾಜೆಕ್ಟ್ ಅನ್ನ ಹ್ಯಾಂಡಲ್ ಮಾಡ್ತಾ ಇದ್ದವರು ಬದಲಾಗ್ತಿದ್ದ ಹಾಗೆಯೇ ಹೊಸೊಬ್ರು ಅವರ ಯೋಚನೆಗಳನ್ನ ಹಾಕ್ತಾರೆ. ಅದು ಸಮ್ ಟೈಮ್ ಅದು ವರ್ಕ್ ಆಗುತ್ತೆ, ಸಮ್ ಟೈಮ್ ವರ್ಕ್ ಆಗಲ್ಲ. ಸೊ ಹಾಗೆ ಕತೆ ಈಗ ಪ್ರಾರಂಭ ಮಾಡುವಾಗ, ಈಗ ನಿಮಗೆ ಫಾರ್ ಎಕ್ಸಾಂಪಲ್ ಶ್ರೀರಸ್ತು ಶುರು ಮಾಡಿದಾಗ ನಿಮಗೆ ಕತೆ ಹೇಳಿದ್ರು, ಅಲ್ಲ ಪ್ರೊಡ್ಯೂಸರ್ ಬಂದಿದ್ರು, ಅಥವಾ ಚಾನಲ್ನವ್ರು ಬಂದಿದ್ರು, ನಿಮಗೆ ಕತೆ ಎಲ್ಲ ಹೇಳಿದ್ರು ಹೀಗೆ ಅಂತ. ನೆಕ್ಸ್ಟ್ ಶೂಟಿಂಗ್ ಶುರು ಆಗುವಷ್ಟರಲ್ಲಿ ಒಂದಿಷ್ಟು ಬದಲಾವಣೆಗಳಾಗಿತ್ತು. ನಿಮಗೆ ಹೇಳಿದ ಕತೆಗೆ ಇನ್ನೊಂದಿಷ್ಟು ಆ್ಯಡ್ ಆನ್ ಆಗಿತ್ತು, ಇಂಪ್ರೂವ್ಮೆಂಟ್ಸ್, ಆ್ಯಡ್ ಆನ್, ಕೆಲವೊಂದು ಪಾತ್ರಗಳೆಲ್ಲ ಆ್ಯಡ್ ಆಗ್ತಾ ಹೋಯ್ತು. ಹಾಗೆ ಹಾಗೊಂದು ಬದಲಾವಣೆ ಆಯ್ತು ನಿಮ್ಗಲ್ಲಿ. ನೆಕ್ಸ್ಟು ಈ ಟೆಲಿಕಾಸ್ಟ್ ಶುರು ಆದಮೇಲೆ ಚಾನಲ್ನವರು ಪಬ್ಲಿಕ್ಕಿಂದ ಫೀಡ್ಬ್ಯಾಕ್ ತಗೋತಾರೆ. ಕರೆಕ್ಟ್. FGD ಅಂತ ಹೇಳ್ತಾರೆ ಇಲ್ಲಿ ಟೆಕ್ನಿಕಲಿ. ಸೊ ಆ ಫೀಡ್ಬ್ಯಾಕ್ ತಗೊಂಡಾಗ ಜನಕ್ಕೆ ಯಾವ್ದು ಇಷ್ಟ ಆಗ್ತಿದೆ, ಯಾವ್ದು ಇಷ್ಟ ಆಗ್ತಿಲ್ಲ ಅನ್ನೋದ್ರ ಮೇಲೆ ಒಂದು ಸಣ್ಣ ಬದಲಾವಣೆಯನ್ನು ಮಾಡ್ತಾರೆ. ಇಲ್ಲಿ ಹಾಗೆ ಕತೆ ಬದಲಾಗತ್ತೆ. ನಮ್ಮಲ್ಲೂ ಶ್ರೀರಸ್ತುವಲ್ಲೇ ಅದೇ ಆಯಿತು. ಫಾರ್ ಎಕ್ಸಾಂಪಲ್ ಪ್ರೋಮೋ ಬಿಟ್ಟಿದ್ದೆ ಸೊಸೆ ಮದುವೆ ಮಾಡಿಸ್ತಾಳೆ ಅಂತ, ಆಮೇಲೆ ಮಾವನೇ ಮದುವೆ ಮಾಡಿಸೋ ಹಾಗಾಯ್ತು. ಅಲ್ಲಿ ನೋಡಿ, ನಿಮಗೆ ಗೊತ್ತು, ಪ್ರಾರಂಭದಲ್ಲಿ ಮಗನ ಪಾತ್ರ ಮಾಡ್ತಾ ಇದ್ದ ಪಾತ್ರಧಾರಿ ಬದಲಾಯಿತು, ಇನ್ನೊಬ್ಬರನ್ನ ಹುಡುಕ್ಬೇಕು. ಆ ಗ್ಯಾಪಲ್ಲಿ ಆ ಸೊಸೆಯ ಪಾತ್ರ ಸ್ವಲ್ಪ ಕಮ್ಮಿ ಆಯ್ತು, ಬಿಕಾಸ್ ಅಲ್ಲಿ ಏನ್ ಮಾಡೋದಕ್ಕೂ ಮಗನ ಪಾತ್ರ ಇಲ್ಲ ಅಲ್ಲಿ. ಆ ಟೈಮಲ್ಲಿ ನಮಗೆ ಅಂದ್ರೆ ತುಂಬಾ ಪಾಪ್ಯುಲರ್ ಆಗಿದ್ದು ಈ ಸೀರಿಯಲ್ ಅಲ್ಲಿ ಫಸ್ಟಿಗೇನೆ ಎಲ್ಲಾ ಕ್ಯಾರೆಕ್ಟರ್ಗೆ ಜಾಸ್ತಿ ಪಾಪ್ಯುಲರ್ ಆಗಿದ್ದು ದತ್ತ. ಸೊ ಓಕೆ, ಹಾಗಾದ್ರೆ ಆ ಪಾಪ್ಯುಲಾರಿಟಿನ ಹಿಡ್ಕೊಂಡು ಮುಂದೆ ಹೋಗೋಣ. ಸೊ ಈಗ ದತ್ತ ಮಾಡಿದ್ರೆ ಜನ ಒಪ್ಕೊಳ್ಬೋದು, ಸೊಸೆಯ ಟ್ರ್ಯಾಕ್ನ ನಾವು ಆ ಮಟ್ಟಕ್ಕೆ ಡೆವಲಪ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟು ಡೇಟ್ ಪ್ರಾಬ್ಲಮ್ಗಳು ಶುರುವಾಯಿತು. ಮಗನ ಪಾತ್ರ ಬಂತು, ಸೊಸೆದೇನೋ ಡೇಟ್ಗಳು ಪ್ರಾಬ್ಲಮ್ ಶುರುವಾಯಿತು. ಹೀಗೆ ಈ ಥರ ಚಿಕ್ಕ ಚಿಕ್ಕ ವಿಷಯಗಳಿಗೆ, ಅಂದರೆ ಇದು ಚಿಕ್ಕ ವಿಷಯ, ಇದನ್ನ ಸಾಲ್ವ್ ಮಾಡೋದಕ್ಕೆ ತುಂಬ ಪ್ರಯತ್ನ ಪಡ್ತಾರೆ. ಪ್ರೊಡಕ್ಷನ್ ಹೌಸ್ ಆಗಲಿ, ಚಾನೆಲ್ ಆಗಲಿ, ಎಲ್ಲರೂ ಪ್ರಯತ್ನ ಪಡ್ತಾರೆ, ಯಾರಿಗೂ ಹಿಂಗೆ ಮಾಡಬೇಕು ಅಂತ ಇರಲ್ಲ. ಆದರೆ ಏನಾಗುತ್ತೆ ಕೆಲವೊಂದು ಸಂದರ್ಭ, ಬಟ್ ಅದಕ್ಕೋಸ್ಕರ ಕಾಯಕ್ಕಾಗಲ್ಲ, ಟೆಲಿಕಾಸ್ಟ್ ಆಗಲೇಬೇಕು. ಆವಾಗ ದತ್ತನ ಮೇಲೆ ದತ್ತ ಮದುವೆ ಮಾಡಿಸೋದು ಅಂತ ಮಾಡೋದು. ಯಾಕಾಗತ್ತೆ ಅಂತಂದರೆ, ಅಂದರೆ ಇದೊಂದು ಸಣ್ಣ ಉದಾಹರಣೆ ಹೇಳ್ತಾ ಇರೋದು ನಾನು. ಅವ್ರಿಗೊಂದು ಟಾರ್ಗೆಟ್ ಇರುತ್ತೆ, 100ನೇ ಎಪಿಸೋಡಲ್ಲಿ ಈ ಕತೆ ಬರಬೇಕು, 150 ಇದು ಹೈ ಪಾಯಿಂಟು, 200 ಇದು ಹೈ ಪಾಯಿಂಟು, ಹೀಗೆ ಹೈ ಪಾಯಿಂಟು ಅಂತ ಮಾಡ್ಕೊಂಡಿರ್ತಾರೆ ಅವರು. ಈ ಮದುವೆ ಅವರ ಹೈ ಪಾಯಿಂಟು ಯಾವಾಗಿತ್ತು ಅದನ್ನು ದಾಟಿ ತುಂಬ ಎಪಿಸೋಡ್ಗಳಾಯ್ತು. ಸೊ ಅವರಿಗೆ ಇದು ಈ ನಮ್ಮ ಹೈ ಪಾಯಿಂಟಿಗೆ ಬರ್ತಾನೆ ಇಲ್ಲ. ಯಾಕಂದ್ರೆ ಹೈ ಪಾಯಿಂಟ್ಸ್ ಬರದೇ ಹೋದ್ರೆ ಸೀರಿಯಲ್ನ ಗ್ರಾಫು ಮೇಲಕ್ಕೆ ಹೋಗೋದೇ ಇಲ್ಲ, ಅಲ್ಲೇ ನಿಂತ್ಬಿಡುತ್ತೆ. ಇಲ್ಲ, ಜನಕ್ಕೆ ಇದೇನು ರಬ್ಬರ್ ಎಳೆದಾಗ ಇಳಿತಿದಾರಲ್ಲ ಅಂತ ಡೌನ್ ಆಗಕ್ಕೆ ಶುರು ಆಗುತ್ತೆ. ಸೊ ಈ ಥರದ್ದು ಏನಾರು ಒಂದು ಹೈ ಪಾಯಿಂಟ್ಗಳು ಕೊಡ್ತಾ ಇದ್ರೆ ಒಂದೊಂದು ತಿರುವುಗಳು ಕಥೆಯಲ್ಲಿ ಬರ್ತಾನೆ ಇರಬೇಕು. ಆ ಕಥೆಯಲ್ಲಿ ತಿರುವು ಬರೋದಕ್ಕೋಸ್ಕರ ತುಂಬ ಲೇಟ್ ಆಗ್ತಾ ಇದೆ, ಒಂದೇ ಅಂದರೆ ಸೀರಿಯಲ್ ನೋಡ್ತಿದ್ದಾರೆ ಜನ ಎಲ್ಲ ಓಕೆ, ಬಟ್ ಹೈಕ್ ಕಾಣಿಸ್ತಾ ಇಲ್ಲ ನಮಗೆ, ಒಂದೇ ಸ್ಟಡಿಯಾಗಿ ಹೋಗ್ತಾ ಇದೆ, ಏನಾದ್ರು ಒಂದು ಹೈಕ್ ಬೇಕಲ್ಲ, ಸೊ ಮದುವೆ ಬೇಗ ಮಾಡಿಸ್ಬಿಡ್ಬೇಕು.
ಆ ತರಾತುರಿಯಲ್ಲಿ ಕತೆ ಯಾವುದೋ ದಿಕ್ಕಲ್ಲಿ ಹೋಗ್ತಾನೆ, ಅದನ್ನೆಲ್ಲ ಆ ಕಥೆಯ ಎಳೆಗಳನ್ನೆಲ್ಲ ವೈಂಡ್ ಅಪ್ ಮಾಡ್ಕೊಂಡು ಈ ದಿಕ್ಕಿಗೆ ತಗೊಂಡ್ಬರ್ತಾನೆ. ಸೊ ಸೀರಿಯಲ್ ಯಾವತ್ತು ಅಂದರೆ ಶ್ರೀರಸ್ತು ಅಂತ ನಾನು ಹೇಳ್ತಾ ಇರೋದಿಲ್ಲ, ಜನರಲ್ ಆಗಿ ಎಲ್ಲ ಸೀರಿಯಲ್ಗಳು ಕತೆ ಹೋಗ್ತಾ ಹೋಗ್ತಾ ಬೇರೆ ಬೇರೆ ಕಾರಣಗಳಿಗೆ ಬದಲಾಗ್ತಾ ಹೋಗುತ್ತೆ. ಯಾರಿಗೂ ಅಂದರೆ ಚಾನಲ್ಗಾಗಲಿ ಪ್ರೊಡಕ್ಷನ್ ಹೌಸ್ಗಾಗಲಿ ಯಾರಿಗೂ ತನ್ನ ಕಥೆನ ಹಾಳು ಮಾಡಬೇಕು ಅನ್ನೋದು ಇರಲ್ಲ. ಯಾಕೆ ಮಾಡ್ತಾರಲ್ವಾ, ತಮ್ಮ ಕೂಸೋದು ಅದನ್ನ ಯಾಕೆ ಇದು ಮಾಡಕ್ ಹೋಗ್ತಾರೆ? ಅಥವಾ ಈ ಸೀರಿಯಲ್ ಚೆನ್ನಾಗಿ ಮಾಡಬೇಕು, ಆ ಸೀರಿಯಲ್ ಚೆನ್ನಾಗಿ, ಅದೆಲ್ಲ ಇರೋದೇ ಇಲ್ಲ ಯಾರಿಗೂ. ಅವ್ರಿಗೆ ಎಲ್ಲ ಸೀರಿಯಲ್ ಈಕ್ವಲಿ. ಆಮೇಲೆ ನಾವು ಇನ್ನೊಂದು ಯೋಚನೆ ಮಾಡ್ಬೇಕು, ಎಂಡ್ ಆಫ್ ದಿ ಡೇ ಇಟ್ ಇಸ್ ಅ ಬಿಸ್ನೆಸ್ ಅಲ್ವಾ? ಸೊ ಚಾನಲ್ಲು ಒಂದು ಸೀರಿಯಲ್ನ ಹಾಳು ಮಾಡ್ಕೊಂಡು ಬಿಸ್ನೆಸ್ ಯಾಕೆ ಹಾಳು ಮಾಡ್ಕೊಳುತ್ತೆ? ಹಾಗೆಲ್ಲ ಮಾಡಲ್ಲ. ಅದಕ್ಕೆ ನಾನು ಯಾಕೆ ಕಮೆಂಟ್ಸ್ ಏನು ರಿಪ್ಲೈ ಮಾಡ್ತಿರಲ್ಲ ಅಂದರೆ ಪಾಪ ಅವ್ರಿಗೆ ವಾಸ್ತವ ಏನು ಅಂತ ಗೊತ್ತಿರಲ್ಲ. ಆಮೇಲೆ ಈಗ ಎಷ್ಟೋ ಸರಿ ಈ FGTಗೆ ಹೋದಲ್ಲಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದ್ದ ಕಮೆಂಟ್ಸ್ಗೂ ಇವರು ಹೋದಾಗ ಅಲ್ಲಿ ಜನಗಳ ಅಭಿಪ್ರಾಯ ಬೇರೆನೇ ಆಗಿರ್ತಾ ಇದೆ. ಸೊ ಜನಾಭಿಪ್ರಾಯ ಏನಿದೆ ಅದಕ್ಕೆ ತಕ್ಕನಾಗಿ ಅವರು ಕಥೆನ ಮಾಡ್ಕೊಂಡು, ನನಗೆ ಆ ಎಕ್ಸ್ಪೀರಿಯನ್ಸ್ ಆಗಿದೆ. ಯಾಕೆಂದ್ರೆ ಒಂದೊಂದ್ಸತಿ ಇಲ್ಲಿ ಏನೋ ಬರ್ದಿರೋರು ನನಗೆ ಈ ಸೀರಿಯಲ್ದು ತುಂಬಾ ಲಾಂಗ್ ಗ್ಯಾಪ್ ಆದ್ಮೇಲೆ ಏನಪ್ಪ ಹಿಂಗೆಲ್ಲ ಬರೀತಾ ಇದಾರೆ ಅಂತ ಸ್ವಲ್ಪ ಅಪ್ಸೆಟ್ ಆಗೋದು. ಆಮೇಲೆ ನಾನು ನೋಡೋದೇ ನಿಲ್ಸ್ಬಿಟ್ಟೆ. ಬಟ್ ಹೊರಗಡೆ ಹೋದಾಗ ಪಬ್ಲಿಕ್ ಇಂದ ಅಥವಾ ಜನಗಳಿಂದ ಸಿಗ್ತಾ ಇದ್ದಂತ ಒಂದು ಫೀಡ್ಬ್ಯಾಕು, ಆ ಪಾಸಿಟಿವ್ ಕಮೆಂಟ್ಸೇ ಟೋಟಲಿ ಬೇರೆ. ಅಂದ್ರೆ ಎಷ್ಟು ಈ ಸೀರಿಯಲ್ನಾಗ್ಲಿ ಅಥವಾ ಸೀರಿಯಲ್ ಪಾತ್ರಗಳನ್ನಾಗ್ಲಿ ಎಷ್ಟು ಹಚ್ಕೊಂಡಿದ್ರು ಅಂತ ಅದು ಗೊತ್ತಾಗತ್ತೆ. ಸೊ ವಾಟ್ ಯು ಸೆಡ್ ಇಸ್ ರೈಟ್. ಹಿಂಗೆ ಈ ಫಾರ್ಮುಲಾ, ಇದಕ್ಕೆ ಫಾರ್ಮುಲಾ ಎಲ್ಲ ಏನು ಇಲ್ಲ. ಸೀರಿಯಲ್ ಒಂದು ಕತೆ ಹಿಂಗೆ ಹೋಗ್ಬೇಕು, ಹಂಗೆ ಹೋಗ್ತಾ ಇರುತ್ತೆ. ಬಟ್ ಎನಿವೆ ದಿಸ್ 4 years ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನನಗಂತೂ ತುಂಬಾ ಖುಷಿ ಕೊಟ್ಟಿದೆ. ಈಗ ನೀವೆಲ್ಲರೂ ಒಬ್ಬೊಬ್ರು ಇಂಡಿವಿಜುವಲ್ ಆಗಿ ಅದು ನೀವು ಅವ್ರ ಹತ್ರ ಎಲ್ಲ ಹೇಳಿ ವಿಡಿಯೋ ತರಿಸ್ಕೊಂಡು ಸಸ್ಪೆನ್ಸ್ ಆಗಿ ನನಗೆ ತೋರಿಸಿ ಒಂದು ಸಿನಿಮಾ ತೋರಿಸಿದ್ರು, ಎಲ್ಲರ ಅಭಿಪ್ರಾಯ ಹೇಗಿದೆ ಏನು ಅಂತ. ಹಾಗೆ ನನಗೂ ಎಲ್ಲ ಕಲಾವಿದರ ಬಗ್ಗೆ ನಂದು ಒಂದು ಅನುಭವ ಅಭಿಪ್ರಾಯ ಇರಲ್ವಾ, ಅದು ಕೇಳಬೇಕು ಅಂತ ಅನ್ಸಲ್ಲ. ಅದ್ ಗೊತ್ತಿದೆ ನಿಮ್ಗೆ ಏನು ಅಭಿಪ್ರಾಯ ಇರ್ಬೋದು ಅಂತ, ಅದಕ್ಕೆ ಅದ್ ನನಗ್ ಗೊತ್ತಿದೆ ಸಾಕು. ಓಕೆ, ಸ್ಟಾರ್ಟ್ ಇಂದ ಬರ್ತೀನಿ. ತಮಾಷೆ ಇದೆ, ಈ ದತ್ತ ಪಾತ್ರ ಒಬ್ಬೊಬ್ರನ್ನು ಒಂದೊಂದು ಹೆಸರು ಹಿಡಿದು ಕರಿತಾ ಇರುತ್ತಲ್ವಾ. ಚಪ್ಲಿ ಕಳ್ಳ, ಉಗ್ರ ಪ್ರತಾಪಿ, ಸೋಗಲಾಡಿ, ದಂಡಪಿಂಡ, ಹೀಗೆ ಬೇರೆ 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 ಹೆಸರುಗಳು, ಗಿರಿಗಿಟ್ಲೆ. ಒಂದು 2-3 ಹೆಸರು ರೈಟರ್ಗಳೇ ಇಟ್ಟಿರೋದು, ಚಾನಲ್ಲು ರೈಟ್ರು ಸೇರಿಕೊಂಡು. ಈಗ ಫಾರ್ ಎಕ್ಸಾಂಪಲ್ ಹೇಳಿದಲ್ಲ, ನೆಗೆದು ಬಿತ್ತು, ಅದು ರಾಘು ಸಾರೇ ಹೇಳಿರೋ ಲೈನ್, ಅದು ಬರ್ಡ್ ನೆಗೆದು ಬಿತ್ತು ಅಂತ ಹೇಳಿ ತಾತ ಅಂತ. ಹಾಗೆ ಒಂದು ಅದೇ ಕೆಲವು ಹೆಸರುಗಳಿಟ್ಟಿದ್ದು 1-2-3 ಅವರು. ನೆಕ್ಸ್ಟು ಎಲ್ಲ ಹೆಸರುಗಳಿಟ್ಟಿದ್ದು ನಾನೇ. ಅದು ಗೊತ್ತು. ನನಗೆ ಒಂದು ಕೆಟ್ಟ ಬುದ್ಧಿ ಇದೆ ತುಂಬ. ನನ್ನ ಸಮಸ್ಯೆ ಏನಂತಂದ್ರೆ ಈ ಹೆಸರುಗಳು ನೆನ್ಪು ಉಳಿಯಲ್ಲ. ಪಾತ್ರದ ಹೆಸರು ನೆನ್ಪು ಉಳಿಯತ್ತೆ, ಆ ವ್ಯಕ್ತಿಯ ಹೆಸರು, ಒರಿಜಿನಲ್ ಹೆಸರು ನೆನಪು ಕಷ್ಟ ನನಗೆ. ಒಂದು 5-6 ತಿಂಗಳು ಕೆಲಸ ಮಾಡಿದ್ಮೇಲೂ ಅವ್ರ ಹೆಸರೇನು ಅಂತ ಹಿಂಗೆ ನನ್ನ ಜೊತೆಯಲ್ಲಿರೋ ನನ್ನ ಅಸಿಸ್ಟೆಂಟ್ ಕೇಳ್ತೀನಿ, ಆರ್ಟಿಸ್ಟ್ ಹೆಸರೇನು ಅಂತ. ಸರ್ ಏನು ಸರ್, ಬರ್ತಾ ಇಲ್ಲ ಕಣ, ಬಾಯಿಗೆ ಬೇಗ ಹೇಳೋ ಅಂತ. ಅದಕ್ಕೆ ನಾನು ಏನು ಮಾಡ್ತೀನಿ, ನನಗೆ ಈಸಿ ಆಗುವಾಗೆ, ನನಗೆ ಏನೋ ಒಂದು ಅವ್ರನ್ನ ನೋಡಿದಾಗ ಏನೋ ಒಂದು ಅನ್ಸಿದಾಗ ಒಂದು ಹೆಸರು ಹೇಳ್ತೀನಲ್ಲ, ಹೀಗೆ ಹೆಸರು ಇಡುವ ಅಭ್ಯಾಸ ಇದೆ. ಅದನ್ನ ಪಾತ್ರಗಳಿಗೆ ತಂದ್ರಿ. ಈಗ ನಿಮಗೆ ದುರ್ಗಾ ಪರಮೇಶ್ವರಿ, ಅನ್ನಪೂರ್ಣೆ, ಆಕ್ಚುಲಿ ನಾಗವಲ್ಲಿ ಅಂತ ನಿಮಗೆ ನಾನು ಇಟ್ಟಿದ್ದ ಹೆಸರು, ನೀವು ಅದನ್ನ ತಿರುಗಿಸಿ ನನಗೆ ಇಟ್ಬಿಟ್ಟು ಸೆಟ್ಟಲ್ಲಿ ಎಲ್ಲರೂ ನನ್ನನ್ನು ನಾಗವಲ್ಲಿ ಅಂತ ಕರೆಯುವಾಗ ಮಾಡಿದ್ರಿ. ಈಗ ಇನ್ನೊಂದು ವರ್ಡ್ ಜಾಸ್ತಿ ಹೇಳಿದ್ರೆ ನಿಮ್ಮ ನಾಗವಲ್ಲಿ ಫೋಟೋನು ನಾನು ಹಾಕ್ಬೇಕಾಗುತ್ತೆ. ಅದೇ ನೀವುಗಳು ಸೇರ್ಕೊಂಡು, ನೀವು ಅರ್ಫತ್ತು ಸೇರ್ಕೊಂಡು ಎಡಿಟ್ ಮಾಡಿ ಹಾಕಿರೋದು. ಹಾಗೆ ನಾನು ಒಬ್ಬೊಬ್ಬರಿಗೆ ಒಂದೊಂದು ಹೆಸರು ಕರಿತಾ ಇದ್ದೆ ಅಲ್ವಾ. ಹಾಗೆ ಏನೋ ಹೆಸರು ಕರಿತಾ ಇದ್ದಿದ್ದು ವೆಂಕಟರಾವ್ ಸರ್ನ, ಅಜಿತ್ ಅವ್ರನ್ನ ನಾನು ಅಣ್ಣ ಅಂತಾನೆ ಕರಿತಾ ಇದ್ದಿದ್ದು ವೆಂಕಟರಾವ್ ಸರ್ನ. ನಾನು ಈಗಲೂ ಅಣ್ಣ ಅಂತಾನೆ ಕರೆಯೋದು, ವೆಂಕಣ್ಣ ಅಂತ ಕರಿತಿದ್ದೆ. ಅಫ್ಕೋರ್ಸ್ ಅಜಿತ್ ಸಾರನ್ನು ನಾನು ಬೇರೆ ಹೆಸರಲ್ಲೆಲ್ಲ ಕರೆದಿಲ್ಲ, ಯಾವಾಗಲೂ ಅಜಿತ್ ಸಾರೇನೆ. ಆಫ್ ದಿ ಸ್ಕ್ರೀನು ಆನ್ ಸ್ಕ್ರೀನ್ ಎಲ್ಲೂ ನನಗೆ ಅಜಿತ್ ಸಾರೇ ಅವರು. ಅದು ಬಿಟ್ಟರೆ ಈ ಹುಡುಗರನ್ನೆಲ್ಲ ಅಪ್ಪಿ ಅಂತ ಕರಿತೀನಿ, ಮಕ್ಕಳನ್ನ ಕಂದ, ಪುಟ್ಟ, ಪುಟ್ಟಿ, ಹೀಗೆ. ಪೂರ್ಣಿನ ಪುಟ್ಟಿ ಅಂತಿದ್ದೆ, ನಿಧಿ ಅವಳನ್ನ ಚಿಲ್ಟು ಅಂತಿದ್ದೆ. ನಾನು ಕರೆದೆ ಅಂತ ನೀವೆಲ್ಲ ಕರಿಬೇಡ್ರಪ್ಪ, ಬೇಜಾರು ಮಾಡ್ಕೋತಾರೆ. ನನ್ನ ಮೇಲೆ ಒಂದು ಗುರುಭಕ್ತಿನೋ ಅಥವಾ ಒಂದು ಏನೋ ಆ ಭಾವನೆಯಲ್ಲಿ ನಾನು ಏನು ಕರೆದ್ರು ಪ್ರೀತಿಯಿಂದ ಕರೆಸ್ಕೊಳ್ಳೋರು. ಹಂಗೆ ಕರೆದ್ರೆ ಖುಷಿ ಪಡ್ತಾ ಇದ್ರು, ಪ್ರೀತಿಯಿಂದನೇ ಕರಿತಾ ಇದ್ದಿದ್ದು. ಇವರು ಯಾರು, ಸಂಧ್ಯಾ ಮತ್ತೆ ಸಿರಿನಾ ಕಿಣಿಕಿಣಿ ಕಿಣಿಕಿಣಿ ಅಂತಿದ್ದೆ. ಶಾರ್ವರಿ ಮತ್ತೆ ದರ್ಶಿನಿ, ದೀಪಿಕಾನ
ಶಾಕಿನಿ ಡಾಕಿನಿ ಅಂತಿದ್ದೆ. ಹೀಗೆ ಎಲ್ರಿಗೂ ಒಂದೊಂದು ಹೆಸರು, ತೀರಾ ಹೆಸರು ಬರಲಿಲ್ವಾ ಅವ್ರವ್ರ ಊರ ಹೆಸರು ಕರೆಯೋದು. ಮೈಸೂರು, ನಮ್ಮ ಮಂಡ್ಯ. ಚಂದನಾನ ಮೈಸೂರು ಅಂತಿದ್ದೆ, ಸಮರ್ಥನ ಮಂಡ್ಯ. ಮಂಡ್ಯ ಅಂತಿದ್ದೆ, ಇವ್ ನಮ್ಮ ಅರ್ಫತ್ನ ಚಾಮರಾಜಪೇಟೆ ಅಂತಿದ್ದೆ, ಹಾಗೆ ಇವರನ್ನು ಒಂದೊಂದ್ಸರಿ ಮಲ್ಲೇಶ್ವರ ಅಂತಿದ್ದೆ, ಇಲ್ಲ ತೀರಾ ಮೀರಿದ್ರೆ ಹೊನ್ನವಳ್ಳಿ ಅಂತಿದ್ದೆ. ಹಿಂಗೆ ಅಂದ್ರೆ ಸಡನ್ ಆಗಿ ಬಾಯಿಗೆ ಬರುತ್ತೆ, ಹಿಂಗೆ ಕರಿತಾ ಇದ್ದೆ. ಹೀಗೆ ಕರಿತಾ ಅಂದ್ರೆ ನಾನು ಎಲ್ಲರನ್ನು ಹಂಗೆ ಕರಿಯಕ್ಕಾಗಲ್ಲ, ಅಥವಾ ನಾನು ಯಾರನ್ನಾದ್ರೂ ಹಂಗೆ ಕರೆದಿಲ್ಲ ಅಂದ್ರೆ ನನಗೆ ಅವ್ರೇನು ತೀರಾ ಆಪ್ತರು ಅನ್ಸ್ಲಿಲ್ಲ ಅಂತಲ್ಲ. ಕೆಲವ್ರನ್ನ ಹಂಗೆ ಕರಿಬೇಕು ಅಂತ ಅನ್ಸಲ್ಲ, ಅವರ ಹೆಸರನ್ನು ಕರೆಯೋದೆ ಇಲ್ಲ. ಒಂದೊಂದ್ಸರಿ ನಾನು ಅಜಿತ್ ಅವರನ್ನು ಧರ್ಮಸ್ಥಳ ಅಂತಿದ್ದೆ, ಉಜ್ರೆ. ಅಲ್ಲ ಧರ್ಮಸ್ಥಳ, ಉಜಿರೆ ಅಂತಿದ್ದೆ. ನಾನು ಸಂಧ್ಯಾನ ಆ, ಶೃಂಗೇರಿ ಮತ್ತು ಉಜಿರೆ ಅಂತಿದ್ದೆ. ಅವಳು ಊರು ಶೃಂಗೇರಿ, ಅವಳು ಮದುವೆ ಆಗಿದ್ದು ಉಜಿರೆಗೆ, ಹಾಗಾಗಿ ಉಜಿರೆ ಅಂತಿದ್ದೆ. ಅಜಿತ್ ಸರ್ನ ಅವಾಗ ಇವಾಗ ಧರ್ಮಸ್ಥಳ ಅಂತಿದ್ದೆ. ಸಾರಿ, ಅವರನ್ನು ಕರೆದಿದ್ದೀನಿ ಧರ್ಮಸ್ಥಳ. ಹಿಂಗೆ ಊರ ಹೆಸರಲ್ಲಿ ಕರೆಯೋದು. ಇದು ಸಡನ್ ಆಗಿ ಹಂಗೆ ಕರಿಯಕ್ಕಾಗಲ್ಲ. ಅಂದ್ರೆ ಬರೀ ಹೆಸರು ಹೇಳಕ್ ಬರಲ್ಲ ಅನ್ನೋಕೆ, ನಾನು ಒಬ್ಬರನ್ನ ಒಂದು ಹೆಸರಲ್ಲಿ ಕರಿತಾ ಇದ್ದೀನಿ ಅಂದ್ರೆ ನನಗೆ ಅವ್ರ ಜೊತೆ ಒಂದು ಬಾಂಧವ್ಯ ಹುಟ್ಕೊಂಡಿದೆ ಅಂತ ಅರ್ಥ. ಆ ನಿಟ್ಟಿನಲ್ಲಿ ನನಗೆ ಈ ಸೆಟ್ಟಲ್ಲಿ ಎಲ್ಲ ಕಲಾವಿದ್ರು ನಾನು ಅಂದರೆ ನನ್ನ ಗುರುಗಳು ಹೇಳ್ಕೊಟ್ಟಿದ್ದು, ಡೈರೆಕ್ಟ್ರು ಅಂತಂದರೆ ಬರೀ ಡೈರೆಕ್ಷನ್ ಮಾಡೋದಲ್ಲ, ಶಾರ್ಟ್ ಕಟ್ ಮಾಡಿ ಆ್ಯಕ್ಷನ್ ಕಟ್ ಯಾರು ಬೇಕಾದ್ರೂ ಹೇಳ್ಬೋದು. 40-50 ಜನ ಇರ್ತಾರಲ್ಲ, 40-50 ಜನರನ್ನು ಸುಧಾರಿಸ್ಕೊಂಡು ಹೋಗಬೇಕು. ಸೊ ಡೈರೆಕ್ಟ್ರು ಅನ್ನೋದು ಒಬ್ಬ ನಾಯಕ ಅಂತ. ಆವಾಗ ನನಗನ್ಸಿದ್ದು ಡೈರೆಕ್ಟ್ರು ಅಂದರೆ ನಾಯಕ. ಈಗ ನಮ್ಮ ಮನೆಗಳಲ್ಲಿ ಎಲ್ಲರನ್ನ ನೋಡಿಕೊಂಡು, ಎಲ್ಲರನ್ನ ಸಂಭಾಳಿಸ್ಕೊಂಡು, ಇವ್ರಿಗೆ ಇದು ಮಾಡ್ಕೊಡ್ಬೇಕು, ಇವ್ರಿಗೆ ಇದು ಬೇಕು, ಇವ್ರಿಗೆ ಅದು ಬೇಕು ಅಂತ ಮಾಡೋದು ಯಾರು? ಅಮ್ಮ, ತಾಯಿ. ಸೊ ನಾನು ಯಾವಾಗ್ಲೂ ಒಂದು ಸೆಟ್ಟಲ್ಲಿ ನಾನೊಂದು ತಾಯಿ, ನಾನು ಇಲ್ಲೊಂದು ತಾಯಿ ಸ್ಥಾನದಲ್ಲಿದ್ದೀನಿ ಅಂತ ಅಂದ್ಕೊಂಡೆ. ನಾನು ಎಲ್ಲರನ್ನು, ನನ್ಕಿಂತ ವಯಸ್ಸಲ್ಲಿ ದೊಡ್ಡವರಿರಲಿ ಚಿಕ್ಕವರು ಎಲ್ಲರೂ ನನ್ನ ಮಕ್ಕಳು ಅನ್ನೋ ಥರದಲ್ಲೇ ನೋಡ್ತಾ ಇದ್ದೀನಿ. ಅದಕ್ಕೆ ತಾನೇ ಮಮ್ಮಿ ಅಂತ ಹೆಸರಿಟ್ಟಿದ್ದು. ಇವರು ಮಮ್ಮಿ, ವಾಸಣ್ಣ ಅಂದ್ರೆ ನಮ್ಮ DOP ಅವ್ರು ಬಂದು ಅವರು ಡ್ಯಾಡಿ. ಸೊ ಅವರು ಡ್ಯಾಡಿ, ಇವರು ಮಮ್ಮಿ. ಮತ್ತೆ ಇನ್ನಿಬ್ರು ಇದಾರಲ್ಲ, ಯಾರು? ಅಜ್ಜಿ ತಾತ. ಕರೆಕ್ಟ್. ನಮ್ ಫ್ಯಾಟಿ ಕೃಷ್ಣ ಬಂದು ಅಜ್ಜಿ. ಯಾಕೆಂದ್ರೆ ಯಾವಾಗ್ಲೂ ಕೈ 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 ಅಂತ ಇದ್ದಿದ್ರಿಂದ ಕೃಷ್ಣ ಬಂದು ಅಜ್ಜಿ. ಸುಬ್ಬು, ನಮ್ಮ ಪ್ರೊಡ್ಯೂಸರ್ ಸುಬ್ರಹ್ಮಣ್ಯ, ಅವರು ತಾತ, ಹೆಡ್ ಆಫ್ ದ ಫ್ಯಾಮಿಲಿ. ಪ್ರೊಡ್ಯೂಸರ್ ಅಲ್ವಾ, ಊಟ ಹಾಕೋರು, ನಮ್ಗೆಲ್ಲ ಪೇಮೆಂಟ್ ಕೊಡೋರು. ಸೊ ಅವರು ತಾತ, ಹೆಡ್ ಆಫ್ ದ ಫ್ಯಾಮಿಲಿ. ಸೊ ಇದೆಲ್ಲ ನಾ ಇಟ್ಟಿದ್ದ ಹೆಸರು, ಇವ್ರಿಟ್ಟಿದ್ದ ಹೆಸರು. ಸೊ ನಾನು ಎಲ್ಲರನ್ನ ಮಕ್ಕಳು ಅನ್ನೋ ಭಾವನೆಯಲ್ಲೇ ನೋಡ್ತಾ ಇದ್ದೆ. ಹಾಗಾಗಿ ನನಗೆ ಯಾರ ಮೇಲೂ ತೀರಾ ಕೋಪ ಬರ್ತಿರ್ಲಿಲ್ಲ. ಬಂದರೂ ಕೂಡ ನಿಮ್ಗೆಲ್ಲ ಗೊತ್ತು, ನನಗೆ ಯಾವಾಗಲಾದ್ರೂ ನಾನು ಟೆನ್ಷನ್ ಆಗಿದ್ದೀನಿ, ಒಂಚೂರು ರೈಸ್ ಆದೆ ಅಂದ್ರೂ ನಿಮ್ಗೆ ಯಾರಿಗೂ ಬೇಜಾರಾಗ್ತಿರಲಿಲ್ಲ. ಓಕೆ 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 ಪ್ರೆಷರ್ ಆಗ್ತೀನಿ, ಓಕೆ ಓಕೆ. ಆಮೇಲೆ ಅಲ್ಲೂ ನೀವು ಬಂದು ತಮಾಷೆ ಮಾಡ್ತಾ ಇದ್ರಿ ಅಲ್ವಾ? ನಮ್ಗೆ ಯಾರಿಗೂ ಬೇಜಾರು. ಹಂಗೆ ಏನಾರು ಒಂದು ಸ್ವಲ್ಪ ಅಂತಿದ್ದೀನಿ ಅಂದ್ರೂ ತಮಾಷೆ ಮಾಡ್ತಾ ಇದ್ರಿ. ಆಮೇಲೆ ಎಷ್ಟೋ ಸರಿ ನಾನು ನಿಮ್ಗಳ ಅಂದರೆ ಬ್ಯೂಟಿ ನಾನು ಹೇಳೋದು, ತುಂಬ ಪ್ರೆಷರ್ ಇತ್ತು, ತುಂಬ ಸೀನ್ಸ್ಗಳಿದೆ, ಇದು ಟೆಲಿಕಾಸ್ಟ್ಗೆ ಇಮಿಡಿಯೇಟ್ ಆಗಿ ಹೋಗಬೇಕು, ಡೇಟ್ಸ್ ಪ್ರಾಬ್ಲಮ್ ಇದೆ ಅಂತಂದಾಗ, ನಾನು ಗ್ರೂಪಲ್ಲಿ ನನಗೆ ಈ ಥರ ಪ್ರೆಷರ್ ಇದೆ ಅಂತಂದಾಗ ಎಲ್ಲರೂ ಸಹಕಾರನೂ ಮಾಡಿದ್ದೀರಾ. ಹಾಗೆ ಅಫ್ಕೋರ್ಸ್ ಒಂದೊಂದ್ಸರಿ ಸ್ವಲ್ಪ ತಮಾಷೆಗಳು ಜಾಸ್ತಿ ಆಗ್ತದೆ, ಆಮೇಲೆ ಇರಬೇಕು ಕೂಡ. ಅದು ಸ್ವಲ್ಪ ಜಾಸ್ತಿ ಅಂದರೆ ನನಗೆ ಅದು ಯಾವತ್ತೂ ಜಾಸ್ತಿ ಅಂತ ಅನ್ನಿಸ್ತಿಲ್ಲ, ನಾನು ಸುಮ್ಮನೆ ಸುಳ್ಳು ಹೇಳಬಾರ್ದು. ನನ್ನ ಒತ್ತಡ ಜಾಸ್ತಿ ಇದ್ದಾಗ ಸ್ವಲ್ಪ ಆ ನಗು ಕಡಿಮೆ ಆಗಲಿ ಅಂತ. ಬಟ್ ನನಗೆ ಇಷ್ಟ ಎಲ್ಲರೂ ನಗ್ನಕ್ಕೊಂಡು ಖುಷಿಯಾಗಿರಬೇಕು. ನಮ್ಮ ಊಟದ ಟೇಬಲ್ ಹೇಗಿತ್ತು ಹೇಳಿ, ಎಲ್ಲರೂ ಒಬ್ರನ್ನೊಬ್ರು ಕಾಲು ಎಳ್ಕೊಂಡು ತಮಾಷೆ ಮಾಡಿಕೊಂಡು, ಅಂದರೆ ಆ ಊಟದ ಟೇಬಲ್, ಊಟದ ಬ್ರೇಕ್ ಇದೆಯಲ್ಲ, ಆ್ಯಕ್ಚುಲಿ 15 ನಿಮಿಷಕ್ಕೆ ಊಟ ಮುಗಿಯುತ್ತೆ ಎಲ್ಲರದು. 1 ಅವರ್ ಮಾಡ್ತಿದ್ರು. ಆಮೇಲೆ ನಾನು ನೋಡಿ ನೆಕ್ಸ್ಟ್ ನೀವು ನಾನು ಹೇಳೋಗ್ಬೇಕಿತ್ತು. ಯಾಕೆ ಹೇಳ್ತಿದ್ದೆ ಅಂದ್ರೆ ಎಲ್ಲರೂ ಬರ್ತಾನೆ ಇರಲಿಲ್ಲ, ಅಷ್ಟು ನಗು ಖುಷಿ ಇದ್ದಿದ್ದು. ಆ್ಯಂಡ್ ಪ್ರತಿ ಕಲಾವಿದರು ಕೂಡ ನಾನು ಹೇಳ್ತಾ ಇರೋದು, ಶ್ರೀರಸ್ತುವಲ್ಲಿದ್ದ ಎಲ್ಲ ಕಲಾವಿದರು ನಿಮ್ಮನ್ನು ಸೇರಿ ಎಲ್ಲರೂ ಕೂಡ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ನಾನು ನಿಮ್ಮನ್ನು ನೋಡ್ಕೊಂಡು ಅನ್ನೋದಕ್ಕಿಂತ ನೀವೆಲ್ಲರೂ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರ. ಕಲಾವಿದರಷ್ಟೇ ಅಲ್ಲ, ಟೆಕ್ನಿಷಿಯನ್ಸು ಹಾಗೆ ಎಲ್ಲರೂ. ನಾನೊಂದು ಮಾತು ಹೇಳಿದ್ರೆ ಮುಗೀತು, ಎಸ್ ಸರ್ ಮಾಡೋಣ ಸರ್, ಓಕೆ ಸರ್, ಈ ಥರ ಇದ್ದಿದ್ದು. ಹಾಗೆ ಸ್ಪೆಷಲಿ ನೀವು ಯಾವಾಗಲೂ ಹೇಳಿದ್ರಿ ಯಾರು ವಾಸಣ್ಣ, ಅವರು ಅಷ್ಟೇ. ನನಗೆ ಅಂದರೆ ತುಂಬ ಡಿಸ್ಕಸ್ ಮಾಡೋದು, ಅದು ಹೀಗೆ ಹಾಗೆ ಏನಿಲ್ಲ. ವಾಸಣ್ಣ ನಂಗೆ ಇದು ಫ್ರೇಮು, ಇದು ಹೀಗೆ ಬೇಕು, ರೆಡಿ. ಎಲ್ಲಿವರೆಗೆ ಅಂತಂದರೆ ವಾಸಣ್ಣ ಇದು ಫ್ರೇಮ್ ಅಂತ ರೆಡಿ, ಕರ್ರಿ ಆರ್ಟಿಸ್ಟ್ ಕರ್ರಿ ಅಂತ, ಇನ್ನೂ ಲೈಟಿಂಗ್ ಆಗಿರಲ್ಲ ಆರ್ಟಿಸ್ಟ್ ಕರ್ರಿ ಅಂತ. ಅಷ್ಟು ಆ ಥರದಲ್ಲಿ ಅಷ್ಟು ಸ್ಪೀಡಾಗಿ ನನಗೂ ನನ್ನ ಜೊತೆ ಕೆಲಸ ಮಾಡಿದ್ದಾರೆ. ಹರೀಶ ಆಮೇಲೆ ಒಬ್ರು ತುಂಬಾ ಮುಖ್ಯವಾದ ವ್ಯಕ್ತಿನ ಹೇಳ್ಬೇಕು. ಯಾವಾಗ್ಲೂ ತುಂಬಾ ಕಷ್ಟಪಟ್ಟು, ಸಿಕ್ಕಾಪಟ್ಟೆ ಕಷ್ಟಪಟ್ಟು ಕೆಲಸ ಮಾಡೋರು. ಬೆಳಗಿಂದ ಮಧ್ಯಾಹ್ನದವರೆಗೂ, ತಿರ್ಗಾ ಮಧ್ಯಾಹ್ನದಿಂದ ಸಂಜೆವರೆಗೂ
ತುಂಬ ಕಷ್ಟಪಟ್ಟು ನಿದ್ದೆ ಮಾಡ್ತಾ ಇದ್ರು. ಅವ್ರ ಹೆಸರು ಸುಸ್ಸು ಅಂತ. ಅದಕ್ಕೆ ಬೇರೆ ಅರ್ಥ ಇದೆ. ಅವ್ರ ಹೆಸರು ಫುಲ್ ಹೆಸರು ಹೇಳಲ್ಲ, ಅವ್ರಿಗೆ ಗೊತ್ತು ಅವ್ರು ಯಾರು ಅಂತ. ಇಲ್ಲ ಆ, ಸೂರಿ ಅಂತ ಅವ್ರ ಹೆಸರು. ಸೂರಿ ಅಂತ, ಅದಕ್ಕೆ ಸುಸ್ಸು ಅಂತ ಇವರೆಲ್ಲ ಶಾರ್ಟ್ ಫಾರ್ಮ್ ಮಾಡಿ ಪಾಪ ಅವ್ರನ್ನ ಗೇಲಿ ಮಾಡಿದ್ರು. ಒಳ್ಳೆ ಮನುಷ್ಯ, ಕೆಲ್ಸಗಾರ. ಅಂದ್ರೆ ತೀರಾ ಎಮರ್ಜೆನ್ಸಿ ಇಷ್ಟಿದೆ ಕೆಲಸ ಹಿಂಗಾಗಬೇಕು ಅಂದಾಗ ಎದ್ದು ಬಿದ್ದು ಮಾಡಿ ಮುಗಿಸೋರು. ಆಮೇಲೆ ಇನ್ನೂ ಒಂದು ಹೇಳಬೇಕು ಅಂತಿದ್ದೀನಿ ನಾನು, ಸೂರಿ ಅಂತ ಹೇಳಿದಾಗ ನೆನಪಾಗಿದ್ದು, ನಮ್ಮ ಟೀಮ್ನಲ್ಲಿ ಟೆಕ್ನಿಷಿಯನ್ಸ್ ಎಲ್ಲ ಹೇಗಿದ್ರು ಅಂತಂದ್ರೆ ಅವರು ಇನ್ವಾಲ್ವ್ ಆಗ್ತಿದ್ರು ಕತೆ. ಹೌದು ಎಷ್ಟೋ ಸರಿ ಲಾಜಿಕಲಿ ಏನಾದ್ರು ಮಿಸ್ಟೇಕ್ ಆದಾಗ ಬಂದು ಹೇಳೋರು. ಹೌದು. ಸರ್, ಕೃಷ್ಣಪ್ಪ, ಇದ್ದಿದ್ದ scene- ಮೂರ್ತಿ, ಎಲ್ಲ ಕೃಷ್ಣಪ್ಪ ಇರ್ಬೋದು, ಮೂರ್ತಿ ಇರ್ಬೋದು. ಸ್ವಾಮಿ, ಕೃಷ್ಣಪ್ಪ ಅಂತೂ ಅವ್ರು ಪರ್ಸನಲ್ ಆಗಿ ತಗೊಂಡು ಕೋಪ ಎಲ್ಲ ಮಾಡ್ಕೊಳ್ಳೋರು, ಯಾಕೆ ಈ ಪತ್ರ ಹಿಂಗ್ ಮಾಡ್ತೀವಿ, ಯಾಕೆ ಇದು ಹಿಂಗೆ ಅಂತ. ಸ್ವಾಮಿ ಇರ್ಬೋದು, ಮೂರ್ತಿ ಇರ್ಬೋದು, ಅಂಡ್ ಸೂರಿ ಸ್ಪೆಷಲಿ. ಅಂದ್ರೆ ಬರೀ ಏನೋ ಲೈಟ್ ಆಫೀಸರ್ಸ್ ಅಂತನೋ ಅಥವಾ ಇನ್ಯಾವುದೋ ಸೆಟ್ ಕೆಲಸ ಅಂತಾನೋ, ಸೆಟ್ ವರ್ಕರ್ ಹಿಂಗಿರ್ಲಿಲ್ಲ, ಎಲ್ಲರೂ ಅಷ್ಟು. ಆಮೇಲೆ ನನಗೊಂದು ಅಂದ್ರೆ ನನ್ನ ಸ್ವಭಾವ ಏನು ಅಂತಂದ್ರೆ, ನಾನು ಒಬ್ಬನಿಂದ ಎಲ್ಲವೂ ಮಾಡೋಕ್ಕಾಗತ್ತೆ ಅನ್ನೋದು ಸುಳ್ಳು. ಎಲ್ಲರೂ ಸೇರಿ ಮಾಡೋಕ್ಕಾಗುತ್ತೆ. ಆಮೇಲೆ ಡೈರೆಕ್ಟ್ರು ಅನ್ನೋನು ಕೆಲಸ ಮಾಡ್ಸಕ್ಕಿರೋನಲ್ಲ, ರಿಂಗ್ ಮಾಸ್ಟರ್ ಅಲ್ಲ ಅವನು. ಸರ್ಕಸ್ ಇದ್ದು ಕೆಲಸ ತೆಗ್ಸಕ್ಕಿರೋನು. ನಿಮ್ಮ ಹತ್ರ ನಿಮ್ಮ ಟ್ಯಾಲೆಂಟ್ ಏನು ಅದನ್ನು ನೋಡ್ಕೊಂಡು ನನಗೆ ಈ ಪಾತ್ರಕ್ಕೆ ನಿಮ್ಮಿಂದ ಏನು ಬೇಕು, ನೀವೇನು ಮಾಡ್ಬೋದು, ನಿಮ್ಮಿಂದ ಏನು ಮಾಡೋಕ್ಕೆ ಸಾಧ್ಯ ಅದನ್ನು ತೆಗ್ಸೋದು ನನ್ನ ಕೆಲಸ. ಸೊ ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ ಅಂತಲ್ಲ, ಅಲ್ಲಿ ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ ಅಂತ. ಸೊ ನನಗೆ ಈಗ ಹರೀಶ ಅಂತ ಹೇಳಿದ್ರೆ, ಹರೀಶನು ಅಷ್ಟೇ ಎಷ್ಟೋ ಸರಿ ಡೈಲಾಗ್ ಹಂಬಲ್ ಆದ್ರೆ ನನಗೆ ಹೇಳ್ತಿದ್ದ. ಹೌದು ಹೌದು. ಆಮೇಲೆ ಅವನು ಸೌಂಡ್ ಕೆಲಸ ಮಾಡುವಾಗ ನನಗೆ ಟೆನ್ಷನ್ ಕಡಿಮೆ ಇರ್ತಾ ಇತ್ತು. ನನಗೆ ಏನಾದ್ರು ಫಂಬಲ್ ಆಯ್ತೋ ಏನೋ ಅಂತ ಅನ್ಸಿ ಡೌಟಲ್ಲಿ ಹಿಂಗೆ ನೋಡಿದ್ರೆ ಸಿಗ್ನಲ್ ಮಾಡೋಣ ಓಕೆ ಸರ್ ಅಂತ. ಅಂದ್ರೆ ಅಷ್ಟು ಶಾರ್ಪ್ ಇದ್ದ. ಹೌದು. ಈಗ ಆಮೇಲೆ ನಮ್ಗೆ ಎಲ್ರಿಗೂ 11 ಗಂಟೆಗೆ ಸ್ನಾಕ್ಸ್ ತಂದ್ಕೊಡೋನು. ಹಾ ಹೌದು, ಅವನು 11 ಗಂಟೆ ಐಸ್ ಕ್ರೀಮು, ಚಕ್ಲಿ. ಹಾ, ಯಾರೇ ಈಗ ಇವ್ರು ಕೆಲವೆಲ್ಲ ತಿನ್ನಲ್ಲ, ಇವ್ರು ಏನ್ ತಿಂತಾರೆ ಕೇಳ್ಕೊಂಡು ಅದನ್ನ ತಂದ್ಕೊಡೋನು. ಎಲ್ರಿಗೂ ಸೆಟ್ಟಲ್ಲಿ ಚಕ್ಲಿ ಅದು ಇದು ಅಂತ ತಂದ್ಕೊಡೋನು. ಹಾಗೆ ಇನ್ನೊಂದು ಅಂದ್ರೆ ಅವನ ಭಾಷೆ ಹಳ್ಳಿ ಸೊಗಡಿನ ಭಾಷೆ ಅವನು. ಆದರೆ ಇಲ್ಲಿ ನಾವೇನು ಈ ಸೀರಿಯಲ್ನಲ್ಲಿ ಹಳೆಯ ಮೈಸೂರು ಕನ್ನಡ ಅಂತ ಹೇಳ್ತೀವಿ, ಇದನ್ನು ಬಳಸುವಾಗ ಅಲ್ಲಿ ಏನಾದ್ರು ತಪ್ಪಾಯ್ತು ಅಂದ್ರೆ ಅವ್ನು ಹೇಳೋನು. ಅಂದ್ರೆ ಅಷ್ಟು ಅಲರ್ಟ್ ಆಗಿ ಕೆಲಸ ಮಾಡ್ತಿದ್ದೆ. ಆಮೇಲೆ ಎಲ್ಲರೂ ಕೂಡ, ನಾನು ಅವ್ರಿವ್ರು ಅಂತ ಹೇಳ್ತಾ ಇಲ್ಲ, ಎಲ್ಲರೂ ಇನ್ವಾಲ್ವ್ಡ್ ಆಗಿ ಕೆಲಸ ಮಾಡ್ತಾ ಇದ್ರು ಅಲ್ಲಿ. ನಾನು ಡೈರೆಕ್ಟ್ರು ಇನ್ಯಾರೋ ಮತ್ತೊಂದು ಇಲ್ವೇ ಇಲ್ಲ. ಆಮೇಲೆ ಈಗ ನಿಮಗೆ ಗೊತ್ತು, ಆರಾಮ್ಸೆ ಅಂದ್ರೆ ಎಲ್ಲ ಕೂತ್ಕೊಂಡು ಆರಾಮ್ಸೆ ಇರೋರು. ನಾನು ಬಂದೇಂತ ಎದ್ದಿತ್ತು ಸರ್ ಅಂತೆಲ್ಲ ಇರಲಿಲ್ಲ. ನಾನು ಅದನ್ನ ಎಕ್ಸ್ಪೆಕ್ಟು ಮಾಡಲ್ಲ, ನಾನು ಇಷ್ಟನೇ ಪಡಲ್ಲ. ಇಲ್ಲಿ ಅಂತಲ್ಲ, ಹಿಂದೆ ಎಲ್ಲ ಸೀರಿಯಲ್ಗಳಲ್ಲೂ ಅಷ್ಟೇನೆ. ನಾವೆಲ್ಲರೂ ಒಂದೇ ಅಲ್ಲಿ. ನಾವೇನೋ ಒಂದು ಮಾಡಕ್ಕೆ ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಹೆಸರು ಏನಿದೆಯೋ ಅದು ಒಂದೊಂದು ಜವಾಬ್ದಾರಿ ಅಂತ ಅಷ್ಟೇ. ಅದು ಜವಾಬ್ದಾರಿ ಅಂತ ಅಷ್ಟೇ ಹೊರತು ಇಲ್ಲ. ನನ್ಗೆ ಇನ್ನೂ ನಾಪ್ಕ ಇದೆ, ಫಸ್ಟ್ ಬಿಗಿನಿಂಗ್ ಡೇಸ್ ಅಲ್ಲಿ ನನ್ಗೇನೋ ಕೆಲವೊಂದು ಶಾರ್ಟ್ಸ್ ಎಲ್ಲ ಡೌಟ್ ಇದ್ದಾಗ ಇಮ್ರಾನ್ ಅವರು ಎಡಿಟರ್, ಚೀಫ್ ಎಡಿಟರ್, ಅವ್ರು ಬಂದು ಲೊಕೇಶನ್ಗೆ ಬಂದು ಅದ್ ಯಾಕೆ ಹೀಗೆ ಏನ್ ರೀಸನ್ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು, ಕ್ಲಾರಿಫಿಕೇಶನ್. ಆಮೇಲೆ ಅವ್ರಿಗೆ ಅಸಿಸ್ಟ್ ಮಾಡ್ತಾ ಇದ್ದ ಪ್ರಕಾಶ. ನಂದು ವಿಚಿತ್ರ, ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಫೋಟೋಸ್ಗಳು ಹಾಕ್ತೀನಲ್ಲ, ತಲೆ ಕೆರ್ಕೋತಾ ಇರೋದು, ಎಲ್ಲೋ ನೋಡ್ತಾ ಇರೋದು, ನಗ್ತಾ ಇರೋದು, ಅಲ್ಲ ಅದೆಲ್ಲ ಕೊಟ್ಟಿರೋದೇ ಯೂಟ್ಯೂಬ್ ಚಾನೆಲ್ ಇಂಟ್ರೋದಲ್ಲಿ ಇದೆ ಅಲ್ಲ ನಿಮ್ಮ ಹೌದು ಹೌದು ಕರೆಕ್ಟ್. ಈ ದ ಇಂಟ್ರೋನಲ್ಲಿ ಇರೋ ಫೋಟೋಸ್ ಎಲ್ಲ ಅದಕ್ಕೆ ಕೃಪೆ ಪ್ರಕಾಶ. ಅಂದ್ರೆ ಇಡೀ ಟೀಮ್ ನಾನು ಹೇಳೋದು. ಈವನ್ ರೈಟರ್ಸು ಅಷ್ಟೇನೆ. ಪ್ರಾರಂಭದಲ್ಲಿ ಬರಿತಾ ಇದ್ದಂತ ತೃಪ್ತಿ ಇರ್ಬೋದು, ಆಮೇಲೆ ಸುನೀಲು ಈಗ ಲಾಸ್ಟಲ್ಲಿ ಬರಿತಾ ಇದ್ದವರು, ಹಾಗೆ ಸ್ಟಾರ್ಟಿಂಗ್ ಅಲ್ಲಿ ಸ್ಕ್ರೀನ್ ಪ್ಲೇ ಮಾಡ್ತಾ ಇದ್ದಂತ ಚೇತನ ಅವ್ರು ಇರ್ಬೋದು, ಈಗ ಸ್ಕ್ರೀನ್ ಪ್ಲೇ ಮಾಡ್ತಿದ್ದ ಬಸಮ್ಮ ಇರ್ಬೋದು, ಎಲ್ಲರ ಕಾಂಟ್ರಿಬ್ಯೂಷನ್ ಈಕ್ವಲ್ ಆಗಿದೆ. ಅಂದ್ರೆ ಶ್ರೀರಸ್ತು ಯಾರೋ ಒಬ್ಬರಿಂದ ಆಗಿರೋದು ಅಲ್ವೇ ಅಲ್ಲ, ಇಟ್ಸ್ ಅ ಟೀಮ್ ಎಫರ್ಟ್. ಸೊ ಇದು ನನ್ನ ಅನುಭವ. ಐ ಆಮ್ ಸೋ ಹ್ಯಾಪಿ. ಡೆಫಿನೆಟ್ ಆಗಿ ಇಂಥ ಒಂದು ಟೀಮು ಖಂಡಿತವಾಗ್ಲೂ ಏನಂತಾರೆ, ಎಲ್ಲೂ ಈ ತರ ಟೀಮ್ ಹೀಗೆ ಇದಕ್ ಮುಂಚೆ ಬಂದಿತ್ತೋ, ಅಂದ್ರೆ ಒಟ್ಟಾಗಿ ಬಂದಿತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ, ಬಟ್ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಟೀಮ್. ನಾನು ನಿಮ್ಮನ್ನು ಕೇಳಿದ್ದು, ನ್ಯೂ ಕಮರ್ಸ್ಗೆ ನಿಮ್ಮ ಅಡ್ವೈಸ್ ಏನು, ಎಸ್ಪೆಷಲಿ ಈ ಟಿವಿಗೆ ಅಥವಾ ಈ ಸ್ಮಾಲ್ ಸ್ಕ್ರೀನಿಗೆ ಬರಬೇಕು ಅಂತ ತುಂಬಾ ಜನ ಅನ್ಕೊಂಡಿರ್ತಾರಲ್ವಾ, ಇದನ್ನೇ ನಿಮ್ಮ ಹೊಟ್ಟೆ ಪಾಡು ಅಂತ ಬರೋದು ಯೋಚನೆ ಮಾಡಿ.